ಮನುಷ್ಯನ ಬುದ್ಧಿ ವಿಕಸನಕ್ಕೆ ಓದು ಅತ್ಯವಶ್ಯಕ. ಗ್ರಂಥಾಲಯಗಳು ಹೆಚ್ಚೆಚ್ಚು ಬೆಳೆಯಬೇಕು ಮತ್ತು ಗುಂಪು ಚರ್ಚೆಗಳ ಮೂಲಕ ವಿಷಯ ವಿನಿಮಯ ಮಾಡಿಕೊಳ್ಳುವುದರಿಂದ ಬುದ್ಧಿಮಟ್ಟ ಹೆಚ್ಚುತ್ತದೆ ಎಂದು ಖ್ಯಾತ ಸಾಹಿತಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ಅಭಿಪ್ರಾಯಪಟ್ಟರು. ಬೆಂಗಳೂರಿನ ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಧಾರವಾಡ ಜಿಲ್ಲಾ ಗ್ರಂಥಾಲಯ ಜಾಗೃತಿ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭವನ್ನು ಡಾಕ್ಟರ್ ವೀಣಾ ಬಿರಾದಾರ್ ಅವರನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಲಿಂಗರಾಜ್ ಅಂಗಡಿ, ಹೇಮಾ ಪಟ್ಟಣಶೆಟ್ಟಿ, KS ಕೌಸಲ್ಗಿ, ಚೈತ್ರಾ ಹರಪನಹಳ್ಳಿ, ಮಾಂತೇಶ್ ನರೇಗಲ್, ಚಿಂತನ್ ಹತ್ತಿಕಾಳ್, ಸುರೇಶ್ ಗಾಡಿ ಹಾಗೂ ಸಮಿತಿಯ ಇತರ ಸದಸ್ಯರು ಉಪಸ್ಥಿತರಿದ್ದರು. ಮತ್ತು ಅದಕ್ಕಿಂತ ಮುಖ್ಯ ನನಗನ್ಸಿದ್ದು, ನೀವು ಇಷ್ಟೊತ್ತು ತನಕ ಏನು ಮಾತಾಡಿರಲ್ಲ, ಈ ಮಾತುಗಳ ಹಿಂದೆ ಗ್ರಂಥಗಳದಾವ. ಗ್ರಂಥಗಳನ್ನು ಓದಿದ್ದಕ್ಕೆ ನೀವು ಮಾತಾಡಕತ್ತೀರಿ, ಗ್ರಂಥಗಳ ಅಂತರಾರ್ಥವನ್ನು ತಿಳ್ಕೊಂಡಿದ್ದಕ್ಕೆ ನೀವು ಮಾತಾಡ್ತಾ ಇದ್ದೀರಿ. ಗ್ರಂಥಗಳನ್ನು ಓದಿರಲಿಲ್ಲ ಅಂತಂದ್ರೆ ನಿಮ್ಮ ಮಾತಿಗೂ ಬೆಲೆ ಬರ್ತಿದ್ದಿಲ್ಲ, ನಿಮ್ಮ ಮಾತಿಗೂ ಅರ್ಥ ಬರ್ತಿದ್ದಿಲ್ಲ. ಮತ್ತು ಈ ಮಾತುಗಳನ್ನು ಸಹಿತ ನಾವು ಗ್ರಂಥಗಳನ್ನು ಓದೇನೆ ಕಲಿಬೇಕು ಅಂತಲ್ಲ, ಪರಸ್ಪರ ಜನರ ಜೊತೆಗೇನು ಮಾತಾಡಿ ಕಲಿತಿರ್ತೇವೆ ನಾವು. ಆ ಜನರ ಜೊತೆಗೇನು ಸಂಪರ್ಕ ಇದೆ ಅಲ್ಲ, ಅದು ಕೂಡ ಗ್ರಂಥಾಲಯನ. ಈಗ ನಮ್ಮ ಅವ್ವನ ಕೂಡ ನಾನು ಮಾತಾಡ್ತೇನೆ. ನಮ್ಮವ್ವ ಏನು ಗ್ರಂಥ ಬರೆದಿಲ್ಲ, ಲೇಖಕಿ ಅಲ್ಲ, ಆದ್ರೆ ಆಕೆನೂ ಒಂದು ಗ್ರಂಥನ. ಆಕೆಯಿಂದ ಭಾಷೆ ನನಗೆ ಕಲ್ತೇನೆ, ಆಕೆಯಿಂದ ಮಾತನ್ನು ಕಲ್ಕೊಂಡೇನೆ. ನನ್ನ ಸಂಬಂಧಿಕರು ಎಲ್ಲರೂ ಸುತ್ತಮುತ್ತ ನನ್ನ ಗೆಳೆಯರು, ವಿದ್ಯಾರ್ಥಿಗಳು, ಸ್ನೇಹಿತರು, ಮಾರ್ಕೆಟ್ನಾಗ ಕಾಯಿಪಲ್ಯ ಮಾರಾಟವರು ಮಾಡೋರು, ಅವರೆಲ್ಲರೂ ನಮಗೆ ಭಾಷೆಯನ್ನು ಕಲಿಸ್ತಾರೆ. ಆ ಭಾಷೆ ಅವರು ಕಲಿತಿದ್ದು ಗ್ರಂಥಗಳಿಂದ ಅಲ್ಲ, ಸಮಾಜದಿಂದ. ಹೀಗಾಗಿ ಸಮಾಜ ಕೂಡ ಪರೋಕ್ಷವಾಗಿ ನಮಗೆ ಗ್ರಂಥಾಲಯನ. ಪ್ರತಿದಿನ ಸಾಯಂಕಾಲ ನಾವು ಸುತ್ತಾಡ್ತಾ ಇರ್ತೇನೆ, ಅದನ್ನ ನೋಡ್ತಿರ್ತೀನಿ. ಕಣ್ಣಿಗೆ ಗುಡಿ ಕಾಣ್ತವ, ಗಂಟಿ ಶಬ್ದ ಕೇಳ್ತದೆ, ಮತ್ತೊಬ್ಬ ಯಾರೋ ಓಡ್ತಿರ್ತಾನೆ ಹುಡುಗ, ಅವನ ಹೆಸರು ಕೇಳ್ತೀನಿ. ಅವ್ರು ಬೇರೆ ಬೇರೆ ಜಾತಿ ಹುಡುಗರು ಓಡಾಡ್ತಿರ್ತಾರೆ, ಕೂಡ್ತಿರ್ತಾರೆ, ಆಡ್ತಿರ್ತಾರೆ. ಇವೆಲ್ಲವೂ ನಮ್ಮ ಗ್ರಂಥಗಳೇ. ಗ್ರಂಥ ಅಂದರೆ ಗ್ರಂಥಿ, ಒಂದು ಗಂಟು. ಗ್ರಂಥಿ ಅನ್ನೋದು ಗಂಟು, ಅದು ಗ್ರಂಥ. ಗ್ರಂಥಿನ ಗ್ರಂಥ ಆಗಿರ್ತದೆ. ಗ್ರಂಥಸ್ಥ ಆದಂಥ ನಮ್ಮ ಗ್ರಂಥಿಗಳು, ನಮ್ಮ ಭಾವಗಳು, ನಮ್ಮ ಎಲ್ಲ ಪದಗಳು ಒಳಗೆ ಗ್ರಂಥಗಳಾಗಿರ್ತಾವೆ. ಹೀಗಾಗಿ ಎಲ್ಲರೂ ಪುಸ್ತಕ ಓದಬೇಕು ಅಂತಲ್ಲ, ಅದು ಓದಬೇಕು. ಯಾಕಂದರೆ ನಮ್ಮ ಪರಿಷ್ಕರಣೆ ಬೇಕು. ಇವತ್ತು ನೀವೆಲ್ಲ ಕೂಡಿದಿರಿ, ದಿನವೂ ಕೂಡ್ತಿರ್ತೀವಿ, ಎಲ್ಲೋ ಇರ್ತೀವಿ ಅಷ್ಟೇ. ಅದು ಹಿಂಗೆ ಕೂಡೇವಲ್ಲ, ಇದು ಒಂದು ಗ್ರಂಥ. ಒಂದೊಂದು ಪುಟ ತಿರುಗಿದಂಗೆ ನಾವೆಲ್ಲ ಇವತ್ತು ಒಂದು ಗ್ರಂಥ. ಇದನ್ನು ಒಂದೊಂದು ಪುಟ ಓದ್ಕೊಂತ ಹೋಗ್ಬೇಕು. ಮತ್ತು ನಾವು ಎಷ್ಟು ದಿನ ಇರ್ತೀವಿ, ಆದ್ರೆ ಗ್ರಂಥಗಳಿರ್ತಾವೆ. ನಾವು ಇವರೆಲ್ಲ ಕೆಲವು ದಿನಗಳ ಮಟ್ಟಿಗೆ ಇರುವಂಥವ್ರು ವ್ಯಕ್ತಿಗಳು ಇರ್ತಾರೆ. ಆದ್ರೆ ವ್ಯಕ್ತಿತ್ವಗಳು ಭಾಳ ದಿನ ಇರ್ತಾವೆ. ವ್ಯಕ್ತಿತ್ವಗಳು ಪುಸ್ತಕಗಳು. ನಾನು ಬರೆದಂಥ ಪುಸ್ತಕನೂ ನನ್ನ ಮೀರಿ ಬದುಕ್ತತಿ, ನಾನು ಬದುಕಲಿಕ್ಕಿಲ್ಲ, ನಾವು ಯಾರೂ ಬದುಕಲಿಕ್ಕಿಲ್ಲ. ಆದ್ರೆ ನಾವು ಬರೆದಂಥ ಪುಸ್ತಕ, ನಾವು ಓದಿದಂಥ ಪುಸ್ತಕ, ನಾವು ಸಂಗ್ರಹ ಮಾಡಿದಂಥ ಪುಸ್ತಕ ಪರೋಕ್ಷವಾಗಿ ಭಾಳ ಕಾಲಕ್ಕೆ ಬದುಕ್ತಾವೆ. ಕಾಳಿದಾಸ ಇವತ್ತು ಎಷ್ಟು ದಿನ ಯಾಕದಾನ, ಅವ ಎಲ್ಲಿದಾನೋ, ಏನಿದ್ನೋ ಗೊತ್ತಿಲ್ಲ, ಅಥವಾ ಹೆಂಗಿದ್ನೋ ಗೊತ್ತಿಲ್ಲ, ಆದರೆ ಇವತ್ತಿಗೂ ಅದಾನ. ಶೇಕ್ಸ್ಪಿಯರ್ ಇವತ್ತಿಗೂ ಅದಾನ. ರಾಮಾಯಣ, ಮಹಾಭಾರತ ಆ ಬರೆದವ್ರು ಯಾರು ಅಥವಾ ಬರದೇ ಇಲ್ಲ ಯಾರು, ವೇದ, ಉಪನಿಷತ್ತು, ಇವನ್ನೆಲ್ಲನೂ ಯಾರು ಬರೆದ್ರು, ಯಾರು ಏನು ನಾವು ಕಂಡಿಲ್ಲ. ಆದರೂ ಕೂಡ ಆ ಗ್ರಂಥಗಳನ್ನು ಇವತ್ತಿಗೂ ಓದ್ತಿರ್ತೀವಿ ನಾವು.